ನಮಸ್ಕಾರ ಫ್ರೆಂಡ್ಸ್, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ಬನ್ನಿ ವೀಕ್ಷಕರು, ಇವತ್ತಂತೂ ವಿಶೇಷವಾದಂಥ ಮಹಾಶಿವರಾತ್ರಿಯ ಶುಭ ದಿನ ರೀ ಇವತ್ತು. ಅದಕ್ಕೋಸ್ಕರ ಇವತ್ತಿನ ಒಂದು ಶುಭ ದಿನದಿಂದ ವಿಶೇಷವಾಗಿ ನಾನು ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ನೆಲಗುಡಿ ಮಹಾದೇವನ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ರೀ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ನೆಲಗುಡಿ ಮಹಾದೇವನ ದೇವಸ್ಥಾನದ ಕಾರ್ತಿಕ ದೀಪೋತ್ಸವದಲ್ಲಿ ದೇವಸ್ಥಾನದ ವೈಭವ ಮತ್ತು ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಟ್ಟಿನಿ. ಆವಾಗ ಹೇಳಿದ್ದೆ ನಿಮಗೆ ಶಿವರಾತ್ರಿಯ ದಿನ ವಿಶೇಷ ಪೂಜೆ ಇರ್ತೈತಿ, ಮತ್ತು ನಾವು ಶಿವನ ದೇವಸ್ಥಾನಕ್ಕೆ ಬಂದು ಮಹಾದೇವನ ದರ್ಶನ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಬರ್ರಿ ಇವತ್ತು ನೆಲಗುಡಿ ಶಿವನ ದೇವಸ್ಥಾನಕ್ಕೆ ಬಂದು ನಿಮಗೆ ಮತ್ತೆ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ. ನೋಡಿರಿ, ಎಂಟ್ರೆನ್ಸ್ ಹೋಗಿ ನೋಡ್ರಿ, ಬೇಕಾದಂಥ ಕಾಯಿ ಕರ್ಪೂರ ಎಲ್ಲ ಕೂಡ ಸಿಗ್ತೈತಿ. ಮತ್ತು ಇವತ್ತು ಶಿವರಾತ್ರಿ ದಿನ ವಿಶೇಷವಾಗಿ ಉತ್ತರಾಣಿ ಕಡ್ಡಿಯಿಂದ ದೀಪವನ್ನು ಬೆಳಗ್ತಾರೆ ರೀ. ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ನಾನು ಆಗಾಗ ಹೇಳಿದಂಗೆ ಈ ಮಹಾಶಿವರಾತ್ರಿಯ ದಿನ ವಿಶೇಷವಾಗಿ ಶಿವನಿಗೆ ಇಲ್ಲೇನು ಉತ್ತರಾಣಿ ಕಡ್ಡಿಯಿಂದ ದೀಪವನ್ನು ಬೆಳಗ್ತಾರೆ, ತುಪ್ಪದ ದೀಪವನ್ನು. ನೋಡ್ರಿ ಇಲ್ಲೇ ಅಲ್ಲಿ ಒಳಗಡೆ ರಶ್ ಇರೋದ್ರಿಂದ ಒಳಗಡೆ ಈ ದೀಪವನ್ನು ಹಚ್ಚಿಸ್ಕೊಡೋದಲ್ರಿ. ಹೀಗಾಗಿ ನಾವು ಇಲ್ಲೇ ಹೊರಗಡೆ ಬೆಳಗ್ಗೆ ಆಮೇಲೆ ಶಿವನ ದರ್ಶನವನ್ನು ಮಾಡೋಕೆ ಒಳಗೆ ಹೋಗೋಣ ಅಂತ. ನೋಡಿ, ಈಗ ನೆಲಗುಡಿ ದೇವಸ್ಥಾನದ ಒಳಗಡೆ ಬಂದೀನಿ. ಇವಾಗ ನೋಡಿ ನೆಲಗುಡಿ ಮಹಾದೇವನ ದರ್ಶನ ಮಾಡಾಕತ್ತೀನಿ. ನೋಡ್ರಿ ಶಿವ ಎಷ್ಟು ಚಂದ ಅಲಂಕಾರ ಆಗ್ಯಾನ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ನೋಡ್ರಿ, ನೂರಾರು ಜನ ಭಕ್ತರು ಬಂದು ಶಿವನ ದರ್ಶನವನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಇಂದು ಬೆಳಗ್ಗಿಂದ ಉಪವಾಸ ಇದ್ದು ಶಿವನ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ. ಹಾಗೆ ನೋಡ್ರಿ, ಇಲ್ಲಿ ಆ ಸೈಡ್ ಕೂಡ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಖಜೂರಿ, ಬಾಳೆಹಣ್ಣು, ಶೇಂಗಾ, ದ್ರಾಕ್ಷಿ ಅಂತ ಹೇಳಿಬಿಟ್ಟು ವಿಶೇಷ ಪ್ರಸಾದಗಳನ್ನು ನೈವೇದ್ಯವನ್ನು ಕೊಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ನೆಲಗುಡಿ ಮಹಾದೇವನಿಗೆ ಈ ವರ್ಷದ ಮಹಾಶಿವರಾತ್ರಿಯ ವಿಶೇಷ ಪೂಜೆ ಎಷ್ಟು ಚೆಂದಾಗೈತೆ ಅಂಥೇಳಿ. ಹಾಗಾದರೆ ಈ ವರ್ಷದ ಮಹಾಶಿವರಾತ್ರಿ ವಿಶೇಷ ಪೂಜೆ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ. ಹಂಗೆ ಈ ಒಂದು ವಿಶೇಷ ಪೂಜೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ದೇವಸ್ಥಾನದೊಂದಿಗೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.